ಚುಮು ಚಳಿ ಇದೆ ಅಂತ ಹೇಳಿ ನೀವೇನಾದ್ರೂ ಜಾಸ್ತಿ ಪಾರ್ಟಿ ಮಾಡಿದ್ರೆ ಹುಷಾರ್. ಎಣ್ಣೆ ಆಸೆಗೆ ನಿಮ್ಮ ಜೀವವೇ ಹೋಗಬಹುದು. ಇದು ಮದ್ಯಪ್ರೇಮಿಗಳಿಗೆ ಶಾಕ್ ಕೊಡುವಂತ ಸುದ್ದಿ. ಜಯದೇವ ಆಸ್ಪತ್ರೆಯ ಬೆಚ್ಚಿ ಬೀಳಿಸುವ ವರದಿ. ಸಿಕ್ಕಾಪಟ್ಟೆ ಎಣ್ಣೆ ಪಾರ್ಟಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತ ಜಯದೇವ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಮದ್ಯಪಾನದಿಂದ ಬೇಕಾಬಿಟ್ಟಿ ಮದ್ಯಪಾನದಿಂದ ಹೃದಯಾಘಾತದ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡಬಹುದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ. ಅಲ್ಲ, ಈಗ ಆಲ್ರೆಡಿ ಜನರಲಿ ಕೆಲವು ಮೊದಲೆಲ್ಲ ಹೇಳ್ತಾಯಿದ್ರು, ನಮಗೆ ಕೆಲವು ಪ್ರಮಾಣದಲ್ಲಿ 30 ml ಅಥವಾ 60 ml ಆಫ್ ಆಲ್ಕೋಹಾಲ್ ತೊಗೊಂಡ್ರೆ, ವಿಸ್ಕಿ ತೊಗೊಂಡ್ರೆ ಇದು ಹಾರ್ಟ್ಗೆ ಪ್ರೊಟೆಕ್ಷನ್ ಇರುತ್ತೆ ಅಂತ. ಈಗ ಇತ್ತೀಚಿನ ವರದಿಗಳ ಪ್ರಕಾರ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಅಂತ ಹೃದಯಕ್ಕೆ. ಅದರಿಂದ ಬೇರೆ ಬೇರೆ ಥರ ಹಾರ್ಟ್ ರೇಟ್ ಇರೆಗ್ಯುಲರ್ ಆಗ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಇವನ್ ಹಾರ್ಟ್ ಅಟ್ಯಾಕ್ಗೂ ಸಹ ಕಾರಣ ಅಂತ ಹೇಳ್ತಾಯಿದ್ರು. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡಬಹುದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ. ಚುಮು ಚಳಿ ಇದೆ ಅಂತ ಹೇಳಿ ನೀವೇನಾದ್ರೂ ಜಾಸ್ತಿ ಪಾರ್ಟಿ ಮಾಡಿದ್ರೆ ಹುಷಾರ್. ಎಣ್ಣೆ ಆಸೆಗೆ ನಿಮ್ಮ ಜೀವವೇ ಹೋಗಬಹುದು. ಇದು ಮದ್ಯಪ್ರೇಮಿಗಳಿಗೆ ಶಾಕ್ ಕೊಡುವಂತ ಸುದ್ದಿ. ಜಯದೇವ ಆಸ್ಪತ್ರೆಯ ಬೆಚ್ಚಿ ಬೀಳಿಸುವ ವರದಿ. ಸಿಕ್ಕಾಪಟ್ಟೆ ಎಣ್ಣೆ ಪಾರ್ಟಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತ ಜಯದೇವ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಮದ್ಯಪಾನದಿಂದ ಬೇಕಾಬಿಟ್ಟಿ ಮದ್ಯಪಾನದಿಂದ ಹೃದಯಾಘಾತದ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡಬಹುದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ. ಅಲ್ಲ, ಈಗ ಆಲ್ರೆಡಿ ಜನರಲಿ ಕೆಲವು ಮೊದಲೆಲ್ಲ ಹೇಳ್ತಾಯಿದ್ರು, ನಮಗೆ ಕೆಲವು ಪ್ರಮಾಣದಲ್ಲಿ 30 ml ಅಥವಾ 60 ml ಆಫ್ ಆಲ್ಕೋಹಾಲ್ ತೊಗೊಂಡ್ರೆ, ವಿಸ್ಕಿ ತೊಗೊಂಡ್ರೆ ಇದು ಹಾರ್ಟ್ಗೆ ಪ್ರೊಟೆಕ್ಷನ್ ಇರುತ್ತೆ ಅಂತ. ಈಗ ಇತ್ತೀಚಿನ ವರದಿಗಳ ಪ್ರಕಾರ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಅಂತ ಹೃದಯಕ್ಕೆ. ಅದರಿಂದ ಬೇರೆ ಬೇರೆ ಥರ ಹಾರ್ಟ್ ರೇಟ್ ಇರೆಗ್ಯುಲರ್ ಆಗ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಇವನ್ ಹಾರ್ಟ್ ಅಟ್ಯಾಕ್ಗೂ ಸಹ ಕಾರಣ ಅಂತ ಹೇಳ್ತಾಯಿದ್ರು. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡಬಹುದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ. ಈಗ ಆನ್ಲೈನ್ ನಲ್ಲಿ ಮತಾಂತರ ನಡೀತಾ ಇದೆ ಅಂತ. ಆನ್ಲೈನ್ ನಲ್ಲಿ ಹೆಚ್ಚಾಯಿತು ಮತಾಂತರ ದಂಧೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮವನ್ನೇ ಚೇಂಜ್ ಮಾಡ್ಕೊಳ್ಬಹುದು ಅನ್ನುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಈ ಆನ್ಲೈನ್ ಮತಾಂತರದ ದಂಧೆ ಜೋರಾಗಿ ನಡೀತಾ ಇದೆ. ಹೊಸ ರೀತಿಯ ಕುತಂತ್ರಕ್ಕೆ ಧರ್ಮಾಂಧರು ಮೊರೆ ಹೋಗಿದ್ದಾರೆ. ನಿಮ್ಗೆ ಯಾವುದೇ ಕೆಲಸ ಇಲ್ವಾ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಒಂದು QR ಕೋಡ್ ಕೊಟ್ಬಿಡ್ತಾರೆ. ಅದ್ರಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ನಿಮ್ ಜೀವನ ಬದಲಾಗುತ್ತೆ, ಹಂಗ್ ಮಾಡಿ ಹಿಂಗ್ ಮಾಡಿ ಆನಂತರ ಮತಾಂತರ ಆಗಿ ಅಂತೆಲ್ಲ ಶುರುವಾಗುತ್ತೆ. QR ಕೋಡ್ ಇರುವಂತಹ ವಿಸಿಟಿಂಗ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆನ್ಲೈನ್ ಮತಾಂತರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಿಡಿಯಾಗಿತ್ತು. ಮದುವೆಯಾಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ಸ್ ಪ್ರಾಬ್ಲಮ್ಸ್ ಇದ್ರೆ, ವಾಟ್ ಇಸ್ ಯುವರ್ ನೇಮ್ ಮೇಡಮ್? My name is Archana. Archana. Hinduna, you converted. You are converted. Sir, that is my name, sir. I am Archana. Archana. My parents. You are Hindu or Christian? I am a Christian. Christian. Okay. ಓಪನ್ ಮಾಡಿದ್ರೆ ಏನ್ ಬರ್ತಿದೆ, ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ ನಿಮ್ಮ ಹೇಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ, ಬುಕ್ ಕೊಡಿ ಅಮ್ಮ, ಅದು ದೇವರ ನಂಬಿಕೆ. ಯಾಕೆ ಬೇರೆ ಧರ್ಮ ಬುಕ್ ಇಸ್ಕೊಂಬ ನೀನು. ನಾನು ಕೇಳಿದ್ರೆ ಸರಿ ಆಗಲ್ಲ. ಬುಕ್ ಕೊಡಿ, ಅದು ಬುಕ್ ಕೊಡಿ ಪ್ಲೀಸ್. ನೋ ಮ್ಯಾಮ್, ದಿಸ್ ಇಸ್ ಐ ವಿಲ್ ಡೂ ದಟ್ ಎಂಡ್ ಆಕ್ಚುಲಿ. ಓಕೆ, ನಾನು ಕ್ಯಾಸುವಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ. ಬುಕ್ ಕೊಡಿ ಒಂದು ನೋ ಪ್ರಾಬ್ಲಮ್. ಆಕ್ಚುಲಿ ಇವ್ರು ಹೇಳಿದ್ರು
ಹಾ. ನಿಮ್ಮ book ಇಸ್ಕೊಡಿ, book ಇಸ್ಕೊಡಿ ಅವ್ರ ಹತ್ರ. ಮದ್ವೆ ಆಗಿ ಯಾವ ರೀತಿ ಮಾಡ್ತಿದ್ದಾರೆ, ಯಾಕಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಸ್ಕ್ಯಾನ್ ಮಾಡಿದ ಮುಖಾಂತರ ಬೈಬಲ್ ವಿಚಾರಗಳು, ನಿಮ್ಮ ಏನಾದರೂ ಮದುವೆ ಆಗಿಲ್ವಾ, ಏನಾದ್ರು ಸಮಸ್ಯೆ ಇದೆನಾ, ಆ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರವೇ ಆ ಬೈಬಲ್ ಓದಬಹುದು, ಅದರಲ್ಲಿ ಏನೆಲ್ಲ ವಿಷಯಗಳು ಒಳಗೊಂಡಿದ್ದಾವೆ, ನಮ್ಮನ್ನ ಮೀಟ್ ಮಾಡುವುದು, ಇವೆಲ್ಲವೂ ತಿಳಿಸುತ್ತೆ. ಈ ಒಂದು ವಿಚಾರವನ್ನ ರಮ್ಯ ಅವರು ಬೆಳಕಿಗೆ ಚೆಲ್ಲಿದ್ದಾರೆ. ಅವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇದೊಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ತುಂಬಾ ವಿಷಯಗಳು ಒಳಗೊಂಡಿದ್ದಾವೆ, ನಿಮಗೆ ಮದುವೆ ಆಗಿಲ್ವಾ, ನಿಮ್ಗೆ ಏನಾದ್ರು ಸಮಸ್ಯೆ ಇದೆನಾ, ಎಲ್ಲವೂ ಅವರಿಗೆ ಅಲ್ಲಿನ ಅಂದ್ರೆ ಪಾದ್ರಿಗಳು ತಿಳಿಸಿದ್ದಾರೆ. ನಮ್ಮ ಜೊತೆ ಈಗ ರಮ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಇದು ಯಾವಾಗ ಘಟನೆ ಆಯ್ತು, ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಓಪನ್ ಆಯ್ತು, ಮತ್ತು ಅವರು ನಿಮ್ಮ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅಂತ? ಸರ್, ಇದು ಶನಿವಾರ ಆಯಿತು. ನಾನು ಹೀಗೆ ಬೇಗೂರು ಪೋಸ್ಟ್ ಆಫೀಸ್ ರೋಡಲ್ಲಿ ಆಫೀಸ್ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಅವಾಗ ಯಾರೋ ಒಬ್ರು ಇಬ್ರು ಲೇಡೀಸು ಯಾರೋ ಒಬ್ರಿಗೆ ಈ ಥರ ಕಾರ್ಡ್ ಕೊಟ್ಟು ಮಾತಾಡಿಸ್ತಾ ಇದ್ರು. ಹಂಗೆ ಹೋಗ್ತಾ ಬರ್ತಾವ್ರಿಗೆಲ್ಲ ಕಾರ್ಡ್ ಕೊಡ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಆಲ್ರೆಡಿ ಇವ್ರು ಕಾರ್ಡ್ ಕೊಟ್ಟಿರೋರು ಒಬ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಏನಿದೆ ಈ ಕಾರ್ಡಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಜಾಬ್ ಬೇಕಿತ್ತು, ಸೊ ಹಂಗಾಗಿ ಅವ್ರು ಹೇಳಿದ್ರು ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿ ಸ್ವಲ್ಪ ಲೈಫಲ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಯುತ್ತೆ, ಕೆಲಸ ಇಲ್ಲ ಅಂದ್ರೂ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅವ್ರಿರೋ ಟೆನ್ಷನಿಗೆ ಕಾರ್ಡ್ ನನ್ನ ಕೈ ಕೊಟ್ಟು ಮೂವ್ ಆದ್ರು. ಆಫ್ಟರ್ ನಾನೇ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ, ಯಾಕೆ ಈ ತರ ಕಾರ್ಡ್ ಕೊಡ್ತಿದ್ರೆ, ಇದ್ರಲ್ಲಿ ಏನಿದೆ ಅಂತ. ನಾನು ಕಾರ್ಡ್ ಸ್ಕ್ಯಾನ್ ಮಾಡಿದೆ, ಅವಾಗ ಬೈಬಲ್ ಅಂತ ಬಂತು. ಅವ್ರನ್ನ ಕೇಳಿದೆ ಏನಕ್ಕೆ ಕೊಡ್ತಾ ಇದ್ರು ಅಂದಾಗ ಅವ್ರು ಹೇಳಿದ್ರು, ಇನ್ ಕೇಸ್ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ, ಇಲ್ಲ ಮತ್ತೆ ಮದುವೆ ಆಗಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ, ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಈ ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿದ್ರೆ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಂದ್ ಸ್ವಲ್ಪ ವಿಮೋಚನೆ ಸಿಗುತ್ತೆ, ಆ ತರ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸರಿ ಆಯ್ತು ಓಪನ್ ಮಾಡಿ ಅಂತ ಅವ್ರಿಗೆ ಹೇಳಿದೆ. ಅವ್ರ ಕಡೆಯಿಂದಾನೆ ನನ್ನ ಮೊಬೈಲಿಂದ ಓಪನ್ ಮಾಡಿಸ್ದೆ. ಅವ್ರು ತೋರಿಸ್ಕೊಂಡ್ಬಂದ್ರು, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇತ್ತು, ಬೈಬಲ್ ಬಗ್ಗೆ ಇತ್ತು, ಪೋರ್ಷನ್ಸ್ ಇತ್ತು, ಬೈಬಲ್ ಏನೇನಿದೆ ಅದ್ರ ಬಗ್ಗೆ ಇತ್ತು. ಏನೆಲ್ಲ ಆ ಒಂದು ಪೊಸಿಷನ್ಸ್ ಒಳಗಡೆ ಒಂದು ಲಿಂಕ್ ಓಪನ್ ಮಾಡಿದ ತಕ್ಷಣ ಅಂತ? ಲಿಂಕ್ ಓಪನ್ ಮಾಡಿದ ತಕ್ಷಣನೇ ಬರ್ತಿದೆ ದೇವರ ಸರ್ಕಾರ ಯಾವುದು, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಆಮೇಲೆ ನಿಮ್ಮ ಲೈಫ್ನಲ್ಲಿ ಮದುವೆ ಆಗಿದ್ದೆ ಏನು ಪ್ರಾಬ್ಲಮ್ ಇದೆ ನೋಡಿ. ಆಮೇಲಿಂದ ಕೌಟುಂಬಿಕ ಸಮಸ್ಯೆಗಳಿದ್ದಾವ, ಅದಕ್ಕೆ ಏನು ಪ್ರಶ್ನೆಗಳಿದ್ದಾವೆ ಕೇಳಿ. ಕೊನೆಗೆ ಬರ್ತಾ ಬರ್ತಾ ಬೈಬಲ್ ಸ್ಟಡಿ ಮಾಡುವುದು ಹೇಗೆ, ಆಮೇಲೆ ಫುಲ್ಲು ಎಲ್ಲ ಯೇಸು ಬಗ್ಗೆನೇ ಪ್ರತಿಯೊಂದು ಇತ್ತು. ನಮ್ಗೆ ಅನ್ನಿಸ್ತು ಇದು ಬಂದು ಇದೊಂಥರ ಮತಾಂತರ ಇರ್ಬೋದು, ಮತಾಂತರದ ಒಂದು ಹುನ್ನಾರ ಇರ್ಬೋದು, ಹೊಸ ರೀತಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕೆಂದ್ರೆ ಇವಾಗೆಲ್ಲ ಗೊತ್ತಾಗಿದೆ, ಜನಗಳು ಯಾರು ದಡ್ರಿಲ್ಲ, ಬೈಬಲ್ ಇಟ್ಕೊಂಡು ಹೋದ್ರಂತೂ ಖಂಡಿತ ಸಿಗಾಕೋತಾರೆ. ಇವಾಗ ಅವ್ರನ್ನ ಡೈರೆಕ್ಟ್ ಆಗಿ ಹಿಡಿದು ಎಲ್ಲ ಕಡೆ ಏನ್ ಅವ್ರಿಗೆ ಮಾಡ್ತಿದ್ದಾರೆ, ಜನಗಳು ಬುದ್ಧಿವಂತರಿದ್ದಾರೆ ಇವಾಗ. ಹಂಗಾಗಿ ಅವ್ರ ಈ ತರ ಸ್ಕ್ಯಾನ್ ಕೊಟ್ರೆ ಯಾರಿಗೂ ಗೊತ್ತಾಗಲ್ವೇನೋ, ಇದು ಒಳಗಿಂದ ಒಳಗೆ ಒಂದು ಮತಾಂತರದ ಹುನ್ನಾರ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಚುಮು ಚಳಿ ಇದೆ ಅಂತ ಹೇಳಿ ನೀವೇನಾದ್ರೂ ಜಾಸ್ತಿ ಪಾರ್ಟಿ ಮಾಡಿದ್ರೆ ಹುಷಾರ್, ಎಣ್ಣೆ ಆಸೆಗೆ ನಿಮ್ಮ ಜೀವವೇ ಹೋಗಬಹುದು. ಇದು ಮದ್ಯಪ್ರೇಮಿಗಳಿಗೆ ಶಾಕ್ ಕೊಡುವಂತ ಸುದ್ದಿ. ಜಯದೇವ ಆಸ್ಪತ್ರೆಯ ಬೆಚ್ಚಿ ಬೀಳಿಸುವ ವರದಿ. ಸಿಕ್ಕಾಪಟ್ಟೆ ಎಣ್ಣೆ ಪಾರ್ಟಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತ ಜಯದೇವ ಸಂಸ್ಥೆಯ ವರದಿ ಹೇಳ್ತಾ ಇದೆ. ಮದ್ಯಪಾನದಿಂದ, ಬೇಕಾಬಿಟ್ಟಿ ಮದ್ಯಪಾನದಿಂದ ಹೃದಯಾಘಾತದ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡ್ಬೋದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ. ಅಲ್ಲ, ಈಗ ಆಲ್ರೆಡಿ ಜನರಲಿ ಕೆಲವು ಮೊದಲೆಲ್ಲ ಹೇಳ್ತಾಯಿದ್ರು, ನಮಗೆ ಕೆಲವು ಪ್ರಮಾಣದಲ್ಲಿ 30 ml ಅಥವಾ 60 ml ಆಫ್ ಆಲ್ಕೋಹಾಲ್ ತೊಗೊಂಡ್ರೆ, ವಿಸ್ಕಿ ತೊಗೊಂಡ್ರೆ ಇದು ಹಾರ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ ಅಂತ. ಈಗ ಇತ್ತೀಚಿನ ವರದಿಗಳ ಪ್ರಕಾರ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಅಂತ ಹೃದಯಕ್ಕೆ. ಅದರಿಂದ ಬೇರೆ ಬೇರೆ ಥರ ಹಾರ್ಟ್ ರೇಟ್ ಇರೆಗ್ಯುಲರ್ ಆಗ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಇವನ್ ಹಾರ್ಟ್ ಅಟ್ಯಾಕ್ಗೂ ಸಹ ಕಾರಣ ಅಂತ ಹೇಳ್ತಾಯಿದ್ರು. ಮೈ ಬೆಚ್ಚಗಿರೋದಕ್ಕೆ ಆಲ್ಕೋಹಾಲ್ ತಕ್ಷಣಕ್ಕೆ ಸ್ವಲ್ಪ ಸ್ಕಿನ್ನಲ್ಲಿರ್ತಕ್ಕಂಥ ರಕ್ತನಾಳಗಳು ಡೈಲೇಟ್ ಮಾಡ್ಬೋದೇ ವಿನಃ, ಬಟ್ ಆನ್ ಎ ಲಾಂಗ್ ಟರ್ಮ್ ಅದು ಆಲ್ಕೋಹಾಲ್ ಈಸ್ ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಎಕ್ಸಸ್ ತಗೊಳ್ಳೋದ್ರಿಂದ ಹಾನಿಯಾಗುತ್ತೆ.